ಆದ್ಮೇಲೆ ನೀವೇನು ಈಗ ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕೊಲ್ಲಾಪುರದ ರಂಕಾಲ ಲಕ್ಕೆಯಲ್ಲಿ ಈ ಒಂದು ಅಂಗಡಿ ಮಾಲೀಕರಾದ ಆಗಿರುವಂತ ಅವರಲ್ಲಿ ನಾವೀಗ ಪಡೆಯೋಣ. सर नमस्ते। नमस्ते। तुम्हारा नाम क्या? सुरेश वाडेकर। सुरेश वाडेकर। कोल्हापुर का आइटम हाँ जिलेबी प्रसिद्ध है। ಇಲ್ಲಿಯವರು ನಮಗೆ ಇಲ್ಲಿಯ ಒಂದು ಮಾಹಿತಿಯನ್ನ ಕೊಟ್ಟವರು ಇವರು ನಾರಾಯಣ ಮೈಪತಿ ಅಂತ ಹೇಳಿ ಇವರ ಹೆಸರು. ಇವರು ಇಲ್ಲಿಯವರೇ ಕೊಲ್ಲಾಪುರ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇಂದ 1 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಕೊಲ್ಲಾಪುರ ರೈಲ್ವೆ ಸ್ಟೇಷನ್ ಕೂಡ ಇದೆ. ಈ ರೈಲ್ವೆ ಸ್ಟೇಷನ್ ನಮಗೆ ಎಲ್ಲಿಗೆಲ್ಲ ಟ್ರೈನ್ ಇದೆ ಅಂತ ಹೇಳಿ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಊಟ ನಾನು ಎಲ್ಲಿ ಹೊರಗಡೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಅಲ್ಲಿ ರೂಮಲ್ಲಿ ನಾನು ದೇವರ ಒಂದು ನೈವೇದ್ಯವನ್ನ ತಂದು ಇಟ್ಟದುಂಟು. ಆದ್ರೆ ದೇವರ ನೈವೇದ್ಯವನ್ನ ಪ್ರತಿನಿತ್ಯ ಕೂಡ ನಾವು ಹೊರಗಡೆ ಬಿಸಾಕಿದ್ರೆ ಬಹಳ ಕಷ್ಟ. ಹಾಗಾಗಿ ಆದ್ಮೇಲೆ ಶುಭೋದಯ. ಉಷಾ ವೆಂಕಟೇಶ್ವರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮತ್ತೊಂದು ಹೊಸ ಒಂದು ವಿಡಿಯೋಗೆ ಬಂದಿದ್ದೀನಿ. ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕೊಲ್ಲಾಪುರದ ರಂಕಾಲ್ ಲಕ್ಕೆ ಅಂತ ಹೇಳುವ ಜಾಗದಲ್ಲಿ ಇದ್ದೀನಿ. ಇದು ಬಂದ್ಬಿಟ್ಟು ನಮಗೆ ನಿನ್ನೆಯ ಒಂದು ವಿಡಿಯೋದಲ್ಲಿ ನಾನು ಏನ್ ತೋರಿಸಿದ್ದೀನಿ, ಮಹಾಲಕ್ಷ್ಮಿ ಟೆಂಪಲ್ ಕರವೀರ ನಿವಾಸಿನಿ ಮಹಾಲಕ್ಷ್ಮಿ ಟೆಂಪಲ್ ಇಂದ ಒಂದು 2 ಕಿಲೋಮೀಟರ್ ಮುಂದೆ ಬಂದ್ರೆ ನಿಮಗೆ ಒಂದು ಈ ಸುಂದರವಾಗಿರುವಂತ ರಂಕಾಲ ಲಕ್ಕೆ ನೋಡೋಕೆ ಬರಬಹುದು. ಈ ರಂಕಾಲ ಲಕ್ಕೆ ಅಂತ ಹೇಳುವಂಥ ಈ ಒಂದು ಪ್ಲೇಸಿಗೆ ಯಾವುದೇ ಒಂದು ಟಿಕೆಟ್ ದರ ಇಲ್ಲ. ಇದು ಒಂದು ನಮಗೆ ಇಲ್ಲಿ ಸುಂದರವಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಜಾಗ ಅಂತ ಹೇಳ್ಬೋದು. ಇದೊಂದು ನಮಗೆ ಒಂದು ಬೀಚಿಗೆ ಬಂದಿರುವಂಥ ಒಂದು ಅನುಭವ ಆಗುತ್ತೆ. ಈ ಒಂದು ಜಾಗಕ್ಕೆ ಬಂದಾಗ ಸುಂದರವಾಗಿರುವಂಥ ಒಂದು ಗಾಳಿ, ತಣ್ಣಗಿರುವಂಥ ಒಂದು ಪ್ರಕೃತಿ, ಇಲ್ಲಿಗೆ ಮಳೆ ಕೂಡ ಬರುವಂಥ ಒಂದು ಲಕ್ಷಣವಾಗಿದೆ. ಆದ್ಮೇಲೆ ಈ ಒಂದು ರಂಕಾಲ ಲಕ್ಕೆಯ ಒಂದು ದೃಶ್ಯಾವಳಿಯನ್ನ ನೀವು ಈಗ ನೋಡ್ಬೋದು. ನೋಡಿ, ಅದ್ಭುತವಾಗಿದೆ. ಆದ್ಮೇಲೆ ನೀವೇನು ಈಗ ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕೊಲ್ಲಾಪುರದ ರಂಕಾಲ ಲಕ್ಕೆಯಲ್ಲಿ ಸಂಜೆ 4 ಗಂಟೆಯಿಂದ ನಂತರ ಇಲ್ಲಿ ಒಂದು ಈವ್ನಿಂಗ್ ಒಂದು 6 ಗಂಟೆವರೆಗೆ ಬೋಟಿಂಗ್ ಇದೆ ಅಂತ ಹೇಳಿದ್ರು. ಅದೇ ತರ ಮತ್ತೆ ಇಲ್ಲಿ ಒಂದು 15ರಿಂದ 20 ಡೇಸ್ನ ಒಳಗಡೆ ಇಲ್ಲಿ ಒಂದು ಸಂಗೀತದ ಒಂದು ಏನು ನಮ್ಮ ಮೈಸೂರಿನ ಒಂದು KRS ಅಲ್ಲಿ ಏನು ನಾವು ಸಂಜೆಗೆ ಒಂದು ದೃಶ್ಯಾವಳಿಯಲ್ಲಿ ನೋಡ್ತೀವಿ. ಡ್ಯಾನ್ಸಿಂಗ್ ಇರ್ಬೋದು. ಆಮೇಲೆ ನಮ್ಮ ಕೊಡಗಿನ ಒಂದು ರಾಸೀಟು ಮಡಿಕೇರಿಯಲ್ಲಿ ಸಂಜೆ ಟೈಮು ಏನೋ ಒಂದು ದೃಶ್ಯಾವಳಿಯಲ್ಲಿ ಒಂದು ನೀರಿನ ಮೂಲಕ ಒಂದು ಡ್ಯಾನ್ಸಿಂಗ್ ಏನ್ ನೋಡ್ತೀವಿ, ಅದೇ ತರನೇ ಇಲ್ಲಿ ಕೂಡ ಕೊಲ್ಲಾಪುರದ ಒಂದು ರಂಕಾಲ ಲಕ್ಕೆಯಲ್ಲಿ ಕೂಡ ನಮಗೆ ಮ್ಯೂಸಿಕ್ಕಿನ ಒಂದು ದೃಶ್ಯಾವಳಿಯಲ್ಲಿ ಇಲ್ಲಿನ ಮಹಾಲಕ್ಷ್ಮಿ ಒಂದು ಟೆಂಪಲ್ ನ ಇದನ್ನ ತೋರಿಸ್ತಾರಂತ ಹೇಳಿ ಇಲ್ಲಿದ್ದವರು ಹೇಳಿದ್ರು. ಇನ್ನೊಂದು 15-20 ದಿವಸದಲ್ಲಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ನೋಡಿ, ಇದೇ ಒಂದು ನೋಡಿ ರಂಕಾಲ ಲಕ್ಕೆ ಅಂತ ಹೇಳಿ. ಮತ್ತೆ ಒಂದು ದೃಶ್ಯಾವಳಿಯಲ್ಲಿ ನೀವು ಗಮನಿಸಬಹುದು, ಅಲ್ಲಿ ಆ ದೂರದಲ್ಲಿ ನೀವು ಈಗ ಗಮನಿಸಿದ್ದನ್ನ ನಾನು ಈಗ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಗಣಪತಿಯನ್ನ ಕೂತ್ಕೊಳಿಸ್ತಾರೆ. ಯಾವಾಗ ಅಂತ ಹೇಳಿದ್ರೆ ಚೌತಿ ಟೈಮ್ ಅಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಬಹಳ ಒಂದು ಎತ್ತರವಾಗಿರುವಂತ ಒಂದು ಗಣಪತಿಯನ್ನ ಕೂತುಗೊಳಿಸುವುದು ಇದೇ ಜಾಗದಲ್ಲಿ. 13 ದಿವಸ ಇಲ್ಲಿ ಗಣಪತಿಯನ್ನ ಕೂತುಗೊಳಿಸಿ ಆಮೇಲೆ ವಿಸರ್ಜನೆ ಮಾಡುವಂತದ್ದು ಇಲ್ಲಿಯ ಒಂದು ಕ್ರಮ. ಇಷ್ಟು ಇಲ್ಲಿ ನಮಗೆ ಸಿಗುವಂತ ಮಾಹಿತಿ. ಆಮೇಲೆ ಶನಿವಾರ ಮತ್ತೆ ಭಾನುವಾರ ಬಂದ್ರೆ ನಿಮಗೆ ಬಹಳಷ್ಟು ಇಲ್ಲಿ ಟೂರಿಸ್ಟ್ ಮಂದಿ ಪ್ರವಾಸಿಗರು ಇಲ್ಲಿ ಬಂದಿರ್ತಾರೆ. ಅದೇ ರೀತಿ ಮತ್ತೆ ಹಣ್ಣಿನ ಅಂಗಡಿ ಆಗಿರ್ಬೋದು ಅಥವಾ ಚರ್ಮುರಿ ವ್ಯಾಪಾರದವರು ಆಗಿರ್ಬೋದು, ಇನ್ನಿತರ ತಿಂಡಿ ದಿನಸಿ ವ್ಯಾಪಾರದವರು ಬಹಳಷ್ಟು ಮಂದಿಗಳು ಕೂಡ ಇಲ್ಲಿ ಬಂದು
ವ್ಯಾಪಾರ ಮಾಡುವಂತವರು ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು ಇಷ್ಟು ಇಲ್ಲಿಯ ಒಂದು ಮಾಹಿತಿಯಾಗಿದೆ. ನೋಡಿ, ನಮಗೆ ಇಲ್ಲಿಯ ಒಂದು ಮಾಹಿತಿಯನ್ನ ಕೊಟ್ಟವರು ಇವರು ನಾರಾಯಣ ಮೈಪತಿ ಅಂತ ಹೇಳಿ ಇವರ ಹೆಸರು. ಇವರು ಇಲ್ಲಿಯವರೇ. ಇವರು ಇಲ್ಲಿಯ ಒಂದು ಏನು ರಂಕಲ ಲಕ್ಕೆ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ಇವರು ಕೊಟ್ಟರು. ಧನ್ಯವಾದ ಸರ್. ಓಕೆ, ಆದ್ಮೇಲೆ ಹಾಗೆ ನಾನು ರಂಕಾಲ ಲಕ್ಕೆಯಲ್ಲಿ ಇದ್ದೇನೆ. ಈಗ ನೋಡಿ, ಮಳೆ ಬರ್ತಾ ಇದೆ ಇಲ್ಲಿ. ಈಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಮಾಮೂಲಿ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗುವಂತ ಕಾರ್ಯಕ್ರಮ ಎಲ್ಲ ನಡೆಯಿತು. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಾಮೂಲಿ ಬೆಳಗಿನ ಒಂದು ಉಪಹಾರ ಇವತ್ತು ಉಪ್ಪಿಟ್ಟು. ಹಾಗೆ ಉಪ್ಪಿಟ್ಟೆಲ್ಲ ತಿನ್ಕೊಂಡು ದೇವಸ್ಥಾನ ಎಲ್ಲ ಬಂದ್ ಮಾಡಿ ಹೊರಟು ಸೀದಾ ಬಂದೆ. ಇಲ್ಲಿ ಬರಬೇಕಾದ್ರೆ ತುಂಬಾ ಮಳೆ ಮುಗಿಲಾಗಿತ್ತು. ಆಮೇಲೆ ಕ್ಯಾಮರಾ ಏನಾಗುತ್ತೆ ಗೊತ್ತಿಲ್ಲ, ನಾನು ಮೊಬೈಲ್ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಬೈಕ್ ಏನಾಗುತ್ತೆ ಗೊತ್ತಿಲ್ಲ, ನೀರ್ ಬಿದ್ರೆ ಹೋಗುತ್ತೆ ಏನಂತ ಗೊತ್ತಿಲ್ಲ. ವಿಡಿಯೋ ಮಾಡದೆ ಈಗ ನಿವೃತ್ತಿಲ್ಲ ನನಗೆ. ಏನಂತ ಹೇಳಿದ್ರೆ ಅದಕ್ಕೆ ಬೇಕಾಗಿ ಬಂದಿದ್ದೀನಿ ನಾನು ಖರ್ಚು ಮಾಡ್ಕೊಂಡು. ನಮ್ಮ ಒಂದು ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಉಷಾ ವೆಂಕಟೇಶ್ವರ ವ್ಲಾಗ್ 32 ಅಂತ ಹೇಳಿ ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಎಲ್ಲರೂ ಚಾನೆಲ್ ಅನ್ನ ನೋಡ್ತೀರ ಅಂತ ಹೇಳಿ ಗೊತ್ತು. ದಯಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಒಂದು ಹೊಸ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀವು ಕೊಟ್ಟಾಗತ್ತೆ. ಮತ್ತೆ ಅದೇ ರೀತಿ ನಾನು ಒಂದು ಈ ವಿಡಿಯೋದಲ್ಲಿ ನಿಮಗೆ ಕೊಲ್ಲಾಪುರದಲ್ಲಿ ಇರುವಂತ ಟೂರಿಸ್ಟ್ ಪ್ಲೇಸ್ಗಳು ಯಾವುದೆಲ್ಲ ಇದೆ ಅಂತ ಹೇಳಿ ಒಂದು ನಿಮಗೆ ಈಗ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನಾನು ಈ ಕೊಲ್ಲಾಪುರದಲ್ಲಿ ಬಂದು 8 ದಿವಸದಲ್ಲಿ ಒಂದು ಫ್ಲೈಟ್ ಅನ್ನು ನೋಡ್ತಾ ಇರೋದು ಇವತ್ತು ಫಸ್ಟ್ ಟೈಮು. ಇಲ್ಲಿ ತನಕ ನಾನು ಫ್ಲೈಟ್ ಇಲ್ಲಿ ನೋಡೇ ಇಲ್ಲ. ನಾನು ಏರ್ಪೋರ್ಟ್ ಇದೆ, ಒಂದೇ ಒಂದು ಫ್ಲೈಟ್ ಈಗ ಇಲ್ಲಿ ಮೇಲಿಂದ ಹೋಯ್ತು. ಮತ್ತೆ ಈ ಕೊಲ್ಲಾಪುರದಲ್ಲಿ ನಮಗೆ ನಾವು ಸ್ವೀಟ್ ಅಂಗಡಿಗೂ ಕೂಡ ಹೋಗೋಣ. ಸ್ವೀಟ್ ಅಂಗಡಿಗೆ ಹೋಗಿ ಮಾಹಿತಿನ ಪಡೆಯೋಣ, ಇಲ್ಲಿ ಯಾವ ತರದೆಲ್ಲ ಸ್ವೀಟ್ಗಳೆಲ್ಲ ಇದೆ ಅಂತ ಹೇಳಿ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಒಂದು ಬೇಕರಿಗೆ ಹೋಗಿದ್ದೆ ನಾನು. ಅವರು ಪರ್ಮಿಷನ್ ಕೊಟ್ಟಿಲ್ಲ. ಅದು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ಮೇಲೆ ನಾನು ಮತ್ತೆ ಬೇರೆ ಕಡೆ ಎಲ್ಲಿ ಹೋಗಿಲ್ಲ. ಇವತ್ತು ಹೋಗ್ತೀನಿ, ನಾನು ಇಲ್ಲಿ ಹೋಗ್ತೀನಿ. ನಾನು ಶಿವಾಜಿ ಸರ್ಕಲ್ ಅಲ್ಲಿ ಸುಮಾರು ಬೇಕರಿ ಐಟಮ್ಗಳಿಗಿದೆ, ಎಲ್ಲ ಒಳ್ಳೆ ನೀಟಾಗಿ ಮುಚ್ಚಿ ಇಟ್ಟಿರುವಂತದ್ದು. ನಿನ್ನೆ ನಾನು ನೋಡಿದೆ ಅಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇಂದ ಹೋಗ್ಬೇಕಾದ್ರೆ. ಅಲ್ಲಿಗೆ ಹೋಗೋಣ. ಈ ಒಂದು ರಂಕಲ ಲಕ್ಕೆಯಲ್ಲಿ ಅದು ಅಲ್ಲಿ ಗಣಪತಿಯನ್ನ ಕೂತ್ಕೊಳಿಸೋದು ಮಾತ್ರ ಅಲ್ಲ, ಅಲ್ಲಿ ಒಂದು ಗಣಪತಿಯ ಒಂದು ಸಣ್ಣ ಒಂದು ಗುಡಿ ಕೂಡ ಇರುವಂತದ್ದು. ಕೊಲ್ಲಾಪುರದಲ್ಲಿ ನಿಮಗೆ ಪ್ಯೂರ್ ವೆಜ್ ತಲೆ ಇದೆ. ಈ ವೆಜ್ ತಲೆಯಲ್ಲಿ ನಿಮಗೆ ಒಂದು ಡಾಲ್ ಪದಾರ್ಥ, ಆಮೇಲೆ 2 ಚಪಾತಿ, ಆಮೇಲೆ ಕೇಸರಿ ಬಾತು, ಆಮೇಲೆ ಒಂದು ರಸಮು, ಸಾಂಬಾರು ಎಲ್ಲ ಕೊಡ್ತಾರೆ ಊಟಕ್ಕೆ. ಊಟ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ನಿನ್ನೆ ನಾನು ಉಡುಪಿ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟ್ಲಲ್ಲಿ ಊಟ ಮಾಡಿದೆ ಮಧ್ಯಾಹ್ನ. ಆದ್ರೆ ಏನು ತಲೆಗೆ ಇಲ್ಲಿ ಊಟಕ್ಕೆ ಮಾತ್ರ ರೇಟು ತುಂಬಾ ಜಾಸ್ತಿ. ನಮ್ಮ ಸೈಡ್ ಎಲ್ಲ 100 ರೂಪೀಸ್ ಇದ್ರೆ ಇಲ್ಲಿ 160 ರೂಪಾಯಿ ಒಂದ್ ತಲೆ. ನೋಡಿ, ಏನು ನೀವು ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಸಣ್ಣ ಒಂದು ಗಣಪತಿಯ ಒಂದು ಗುಡಿ ಕೂಡ ಅಲ್ಲಿ ಇರುವಂತದ್ದು ಈ ರಂಕಾಲ ಲಕ್ಕೆಯಲ್ಲಿ. ಮತ್ತೆ ಇಲ್ಲಿ ನಿಮಗೆ ಬದನೆಕಾಯಿ ಒಂದು ಗೊಜ್ಜು ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಮತ್ತೆ ಇದು
ರೈಸ್ ಬಂದ್ಬಿಟ್ಟು ಇಲ್ಲಿ ಮಾಮೂಲಿ ರೈಸ್ ನಮಗೆ ಏನು ಮಂಗಳೂರು ಮತ್ತೆ ಸೌತ್ ಆ ಸೈಡ್ ಅಲ್ಲೆಲ್ಲ ನಮಗೆ ರೈಸ್ ಕೊಡ್ತಾರೆ, ಆ ತರ ರೈಸ್ ಕೊಡಲ್ಲ ಇಲ್ಲಿ. ಆ ರೈಸಿಗೆ ಏನು ಗಿಗ್ಗರನ್ನ ಹಾಕಿ ಸ್ವಲ್ಪ ಒಂದು ಬೇರೆ ನಮೂನೆ ಮಾಡಿ ಕೊಡ್ತಾರೆ. ಅಂದ್ರೆ ಅದಕ್ಕೆ ಜೀರಿಗೆನ ಈ ತರದ ಮಿಕ್ಸ್ ಮಾಡಿ ಒಗ್ಗರಣೆಲ್ಲ ಹಾಕಿ ಕೊಡ್ತಾರಪ್ಪ. ನನಗೆ ರೈಸ್ ತುಂಬಾ ಅಷ್ಟೊಂದು ದೊಡ್ಡ ಇಷ್ಟ ಆಗಿಲ್ಲ. ಮತ್ತೆ ಪದಾರ್ಥ ಆಮೇಲೆ ಚಪಾತಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸ್ತು. ಟೀನು ಕೂಡ ಹಾಗೆ, ಸ್ಪೆಷಲ್ ಟೀ 30 ರೂಪಾಯಿ. ಅದೇನು ಈಗ ಗ್ಯಾಸಿಗೆ ಏನಾದ್ರು ಸಂಬಂಧಪಟ್ಟ ಹಾಗೆ ತೊಂದರೆ ಆಗಿ ಏನಾದ್ರು ರೇಟ್ ಜಾಸ್ತಿ ಮಾಡಿದ್ರೋ ಅಲ್ಲ ಮೊದ್ಲಿಂದಲೂ ಕೂಡ ಹಾಗೇನಾ ಅಂತ ಹೇಳಿ ಗೊತ್ತಿಲ್ಲ. ನೋಡಿ ನೀರಲ್ಲೆಲ್ಲ ಬಾತುಕೋಳಿಗಳೆಲ್ಲ ನೋಡಿ ಆರಾಮವಾಗಿ ಇದಾಡ್ಕೊಂಡಿದ್ದಾವೆ. ಆದ್ಮೇಲೆ ನೋಡಿ ಇದು ಶಿವಾಜಿ ಚೌಕಿಂದ ಬರುವಂತದ ರಸ್ತೆ. ಈ ರಸ್ತೆಯಲ್ಲಿ ಹೀಗೆ ಬಂದ್ರೆ ಸೀದಾ ಕೆಳಗಡೆ ಇಳಿದು ಹೋದ್ರೆ ಇದು ರಂಕಾಲ ಲಕ್ಕೆಗೆ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗುತ್ತೆ. ಮತ್ತೆ ಅಲ್ಲಿ ಒಂದು ಅಂಗಡಿ ಇದೆ ನೋಡಿ, ಪೆಟ್ಟಿಗೆ ಒಳ್ಳೊಳ್ಳೆ ಪೆಟ್ಟಿಗೆ ಒಂದು ರೆಡಿ ಮಾಡಿ ಕೊಡ್ತಾರೆ ನೋಡಿ, ಶಾಪು ತುಂಬಾ ಚೆನ್ನಾಗಿದೆ. ಈಗ ನಾವು ಇಲ್ಲಿಂದ ಸೀದಾ ಮುಂದೆ ಹೋಗೋಣ. ಮುಂದೆ ಹೋದ್ರೆ ನಮಗೆ ಇಲ್ಲಿ ಸ್ವೀಟ್ ಅಂಗಡಿಗಳು ಮುಂದೆ ಸಿಗುತ್ತೆ, ಶಿವಾಜಿ ಒಂದು ಚೌಕಲ್ಲಿ ಸಿಗುತ್ತೆ ನೋಡಿ. ಇದೇ ನೋಡಿ ಒಂದು ಶಿವಾಜಿ ಚೌಕು. ಇಲ್ಲಿವರೆಗೆ ನಮಗೆ ಬಸ್ ಸ್ಟ್ಯಾಂಡ್ ಇಂದ ಬಸ್ಗಳು ಮತ್ತೆ ಆಟೋ ರಿಕ್ಷಾಗಳೆಲ್ಲ ನಮಗೆ ಸರ್ವಿಸ್ ಸಿಗುತ್ತೆ. 15 ರೂಪೀಸ್ ಕೊಟ್ಟರೆ ಸಾಕು, ಸಾರಿ 20 ರೂಪೀಸ್ ಇಲ್ಲಿಗೆ. ನೋಡಿ ಇಲ್ಲಿ ನಮಗೆ ನೋಡಿ ಬೇಕರಿಗಳು ಎಲ್ಲ ತುಂಬಾ ಅದ್ಭುತವಾಗಿರೋ ಬೇಕರಿಗಳು, ಆಮೇಲೆ ಸುಮಾರು ಇದೆ ಶಾಪ್ಗಳು. ಯಾವ ಯಾವ ತರದ ಐಟಮ್ಗಳೆಲ್ಲ ಬೇಕು ಎಲ್ಲ ಸಿಗುತ್ತೆ ನೋಡಿ. ನೋಡಿ ಇಲ್ಲಿ ಐಟಮ್ಗಳೆಲ್ಲ ಒಳ್ಳೆ ಮುಚ್ಚಿ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ಸುಮಾರು ಇದೆ. ನಾವೀಗ ಹೋಗೋಣ, ಪರ್ಮಿಷನ್ ಕೊಟ್ಟರೆ ವಿಡಿಯೋ ಮಾಡ್ತೀನಿ, ನೋಡೋಣ ಏನಂತ ಹೇಳಿ. ಆದ್ಮೇಲೆ ನಾವೀಗ ಶಿವಾಜಿ ಒಂದು ಚೌಕಲ್ಲಿದ್ದೇವೆ. ಇಲ್ಲಿ ನಮಗೆ ಕೊಲ್ಲಾಪುರದಲ್ಲಿ ಒಂದು ಸ್ಪೆಷಲ್ ಆಗಿರುವಂತ ಐಟಮ್ಗಳು ಯಾವ್ದೆಲ್ಲ ಇದೆ ಅಂತ ಹೇಳಿ ನಾವೀಗ ಅಂಗಡಿಯ ಒಂದು ಇಲ್ಲಿ ಬಿಸ್ನೆಸ್ ಮಾಡುವಂತ ಇವರ ಅಕ್ಕನಲ್ಲಿ ನಾವು ಕೇಳುವ ಏನಂತ ಹೇಳಿ. ಅವರಿಗೆ ಕನ್ನಡವೂ ಕೂಡ ಬರುತ್ತೆ. ಅಕ್ಕ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಇಂದಿರಾ ದಾಸ. ಇದು ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾವು 5-6 ವರ್ಷ ಆಯ್ತು. 5-6 ವರ್ಷದಿಂದ. ತೆಂಗಿನ ಇಲ್ಲೇ ತಯಾರು ಮಾಡ್ತೀರಾ ಅಲ್ಲ ಹೊರಗಡೆ ಇಲ್ಲೇ ತಯಾರು ಮಾಡೋದು? ಇದು ಇಲ್ಲಿಯ ಒಂದು ಐಟಮ್ಗಳ ಒಂದು ಹೆಸರು ಹೇಳ್ಬೋದಾ? ಸ್ಪೆಷಲ್ ಐಟಮ್ಗಳು? ಜಿಲೇಬಿ, ಕಾಜಾ, ಬಾದುಷಾ, ಮೈಸೂರ್, ಅನಾರಸ್, ಲಾಡು ಐತೆ ಐಟಮ್. ಕಬಲ ಬರ್ಫಿ ಇದೆಯಾ? ಕಬಲ ಬರ್ಫಿ ಇಲ್ಲ. ಪೇಡ ಐತೆ, ಪೇಡ ಇದೆ. ಬರ್ಫಿ ಐಟಮ್ ಯಾವುದಿಲ್ಲ. ಬರ್ಫಿ ಐಟಮ್. ಮತ್ತೆ ಇದಕ್ಕೆ ಹೇಗೆ ಕಿಲೋ ಲೆಕ್ಕ, ಹೇಗೆ ಒಂದೊಂದು ಕೆಜಿ ಲೆಕ್ಕವಾ? 1 ಕೆಜಿ ಜಿಲೇಬಿ 140 ರೂಪಾಯಿ. 140 ರೂಪಾಯಿ. ಕಾಜಾ 280 ರೂಪಾಯಿ. 280 ರೂಪಾಯಿ. ಇದು ಬಾದುಷಾ 280. 280. ಹೋಲ್ಸೇಲ್ ರೇಟ್ ಅಲ್ಲ? ಹೋಲ್ಸೇಲ್ ಕಮ್ಮಿ ಮಾಡ್ಕೊಡ್ತೀವಿ. ಕಮ್ಮಿ ಮಾಡಿ ಕೊಡುವಂತ. ನೀವು ಹೊರಗಡೆ ಇಲ್ಲಿಂದ ಸಪ್ಲೈ ಮಾಡ್ತೀರಾ? ಇಂದ ಕಮ್ಮಿ ಮಾಡಿ ಹೋಲ್ಸೇಲ್ ದಾಗ ಕೊಡ್ತೀವಿ. 260 ರೂಪಾಯಿ, 250 ರೂಪಾಯಿ ಕೊಡ್ತೀವಿ. ಹೌದಾ? ಇದು ಅಂಗಡಿ ಐತೆ 100 ವರ್ಷದ ಆಯ್ತು. 100 ವರ್ಷದಿಂದ ಐತೆ ಅಂಗಡಿ. ನಾವೀಗ ಹೊಸ ಬಂದ್ವಿ. ಹೌದಾ? ಥ್ಯಾಂಕ್ ಯು ಅಕ್ಕ. ನೋಡಿ ಇಷ್ಟು ಒಂದು ಕೊಲ್ಲಾಪುರದಲ್ಲಿ ಸಿಗುವಂತ ಐಟಮ್ಗಳ ಒಂದು ಹೆಸರು ಮತ್ತೆ ಒಂದು ಮಾಹಿತಿ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಊಟ ನಾನು ಇಲ್ಲಿ ಹೊರಗಡೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಅಲ್ಲಿ ರೂಮಲ್ಲಿ ನಾನು ದೇವರ ಒಂದು ನೈವೇದ್ಯವನ್ನ ತಂದು ಇಟ್ಟದುಂಟು. ಆದ್ರೆ ದೇವರ ನೈವೇದ್ಯವನ್ನ ಪ್ರತಿನಿತ್ಯ ಕೂಡ ನಾವು ಹೊರಗಡೆ ಬಿಸಾಕಿದ್ರೆ ಬಹಳ ಕಷ್ಟ. ಹಾಗಾಗಿ ಇವತ್ತೀಗ ಏನಂತ ಹೇಳಿದ್ರೆ ಈಗ ಮಧ್ಯಾಹ್ನಕ್ಕೆ ಒಂದು ಈಗ ಅಲ್ಲಿ ನಾವು ಏನು ಹೋಗಿದ್ದೀವಿ ಆಯ್ತು, ಅಲ್ಲಿ ಹೊರಗಡೆ ನಾನೊಂದು ಆಲೂಗಡ್ಡೆ ಮತ್ತೆ ಬೋಂಡ ಮತ್ತೆ ಒಂದು ಟೀ ಕುಡಿದು ಬಂದೆ. ಈಗ ಸಾಕು. ಈಗ ಏನೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಈಗ ಒಂದು 2:30-3 ಗಂಟೆ ಆಗುವಾಗ ಈಗ ಅಲ್ಲಿ ರೂಮಿಗೆ ಮುಟ್ಟಿದ್ರೆ ಒಂದು ಮೊಸರು ಹಾಕೊಂಡು ಊಟ ಮಾಡೋಣ. ನೈವೇದ್ಯ ತಂದಿಟ್ಟದುಂಟು. ಮತ್ತೆ ರಾತ್ರಿಗೆ ಏನಾದ್ರು ಉಪ್ಪಿಟ್ಟ ಇಲ್ಲ ಗೋಧಿ ಮಾವು ದೋಸೆನ ಏನಾದ್ರು ಮಾಡ್ಕೊಂಡು ತಿಂದ್ರೆ ಆಯ್ತು. ಸ್ವಲ್ಪ ಫ್ರೂಟ್ಸ್ ಕೂಡ ಇದೆ ತಂದಿಟ್ಟದು, ಸಾಕು. ಈಗ ನಾನು ಹಾಗೆ ಶಿವಾಜಿ ಚೌಕಿಯಿಂದ ಹಾಗೆ ಬರ್ತಾ ಇದ್ದೀನಿ. ಏನು ನಮಗೆ ಇಲ್ಲಿಂದ ಆಟೋ ರಿಕ್ಷಾ ಸಿಗುತ್ತಾ ಏನಂತೇಳಿ ಗೊತ್ತಿಲ್ಲ. ಇಲ್ಲಿ ಎಲ್ಲಿ ಕೂಡ ನಮಗೆ ಕ್ಯಾಮೆರಾ ಹಿಡ್ಕೊಂಡು ಹೋಗಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ವೆಹಿಕಲ್ಗಳು ಸಿಕ್ಕಾಪಟ್ಟೆ ವೆಹಿಕಲ್ಗಳು ಇಲ್ಲಿ. ಬೈಕ್, ಆಟೋ ರಿಕ್ಷಾ ಮತ್ತೆ ಕಾರುಗಳು ಎಲ್ಲ ಬಂದು ಕ್ಯಾಮೆರಾವನ್ನು ಸ್ವಲ್ಪ ನೆಗ್ಗಿ ಹಿಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಎಲ್ಲಿ ನಮಗೆ ಬಂದ್ಬಿಟ್ಟು ಕ್ಯಾಮ್ರಾಕ್ಕೆ ಹೊಡೆದು ಬಿಡ್ತಾರಂತ ಹೇಳಿ.
ಸ್ಟ್ಯಾಂಡಿಗೆ ಆಟೋ ರಿಕ್ಷಾ ಇಲ್ಲೇ ಸಿಗುತ್ತೆ, ಈಗ ಹೋದ್ರು ಇವರು ಆಟೋ ಸ್ಟ್ಯಾಂಡ್ ಅಂತ ಹೇಳಿ. ಸ್ಟ್ಯಾಂಡ್ ಸ್ಟ್ಯಾಂಡ್ ಹಾಗೆ ಆಟೋ ರಿಕ್ಷಾದಲ್ಲಿ ಈಗ ನಾನು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಇಳ್ಕೊಳ್ಳೋಣ. ಆದ್ಮೇಲೆ ನಾನು ಹಾಗೆ ಕೊಲ್ಲಾಪುರ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇಂದ 1 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಕೊಲ್ಲಾಪುರ ರೈಲ್ವೆ ಸ್ಟೇಷನ್ ಕೂಡ ಇದೆ. ಈ ರೈಲ್ವೆ ಸ್ಟೇಷನ್ ನಮಗೆ ಎಲ್ಲಿಗೆಲ್ಲ ಟ್ರೈನ್ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಾನು ಹಾಗೆ ಈಗ ಶಿವಾಜಿ ಚೌಕಿಯಿಂದ ನೇರ ಆಟೋ ರಿಕ್ಷಾ ಹತ್ಕೊಂಡು 20 ರೂಪಾಯಿ ಕೊಟ್ಟು ಆಟೋ ರಿಕ್ಷಾದಲ್ಲಿ ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡೆ. ಇಲ್ಲಿ ನಮಗೆ ರೈಲ್ವೆ ಸ್ಟೇಷನ್ ತುಂಬಾ ಹತ್ರ, ಬಸ್ ಸ್ಟ್ಯಾಂಡ್ ಇಂದ ತುಂಬಾ ದೂರ ಏನಿಲ್ಲ, ಬರೀ ಒಂದು ವಾಕಿಂಗ್ ಡಿಸ್ಟೆನ್ಸ್ ಅಷ್ಟೇ. ಈಗ ನೋಡ್ಬೇಕು ಇಲ್ಲಿಂದ ಎಲ್ಲಿಗೆಲ್ಲ ಟ್ರೈನ್ ಇದೆ ಅಂತ ನೋಡ್ಬೇಕು. ನಮಗೆ ಇಲ್ಲಿಯ ಒಂದು ರೈಲ್ವೆ ಸ್ಟೇಷನ್ ಬಗ್ಗೆ ಮಾಹಿತಿ ಇಲ್ಲ, ಎಲ್ಲಿಗೆಲ್ಲ ಟ್ರೈನ್ ಇದೆ ಏನಂತ ಹೇಳಿ. ನೋಡಿ ಇದೇ ಒಂದು ನೋಡಿ ಕೊಲ್ಲಾಪುರ ಒಂದು ರೈಲ್ವೆ ಸ್ಟೇಷನ್. ನೋಡಿ ರೈಲ್ವೆ ಸ್ಟೇಷನ್ ನ ಒಂದು ಟಿಕೆಟ್ ಕೌಂಟರ್ ಇಲ್ಲಿ, ಅದರ ಹಿಂದೆ ಪ್ಲಾಟ್ಫಾರ್ಮ್ ಬರುತ್ತೆ. ಇದು ಇಲ್ಲಿ ಕೊಲ್ಲಾಪುರ ರೈಲ್ವೆ ಸ್ಟೇಷನ್ ಅಂತ ಇಲ್ಲಿ ಹಾಕಿದ್ದಾರೆ. ಇದೇನು ಹೊಸದಾಗಿ ಏನಾದ್ರು ಮತ್ತೇನಾದ್ರು ಎಕ್ಸ್ಟ್ರಾ ಮಾಡಿದಾರ ಏನಂತ ಗೊತ್ತಿಲ್ಲ. ನೋಡಿ ಇದು ನೋಡಿ, ಮತ್ತೆ ಇಲ್ಲಿ ಆಟೋ ಟ್ಯಾಕ್ಸಿಗಳೆಲ್ಲ ಅವೈಲೇಬಲ್ ಇರುವಂತದ್ದು ಹೋಗುವವರಿಗೆ. ನೋಡಿ ಇದೇ ನೋಡಿ ಕೊಲ್ಲಾಪುರ ಒಂದು ರೈಲ್ವೆ ಸ್ಟೇಷನ್ ಟಿಕೆಟ್ ಕೌಂಟರ್. ಬಹಳಷ್ಟು ಮಂದಿ ಇದ್ದಾರೆ. ಹಾಗೆ ನಾವು ಒಂದು ಕೂಡ ಒಂದು 10 ರೂಪಾಯಿ ಟಿಕೆಟ್ ತೆಗೆದು ಪ್ಲಾಟ್ಫಾರ್ಮಿಗೆ ಒಂದು ಹೋಗಿ ಬರೋಣ. ಬೇರೇನಿಲ್ಲ, ಒಂದು ಮಾಹಿತಿ ಪಡೆಯೋದಕ್ಕೋಸ್ಕರ ಮಾತ್ರ. ನನಗೆ ಇಲ್ಲಿಂದ ಟ್ರೈನ್ ಎಲ್ಲಿಗೆಲ್ಲ ಇದೆ ಅಂತ ಗೊತ್ತಾಗಬೇಕು, ಅದಕ್ಕೆ ಬೇಕಾಗಿ ನಾನು ಒಂದು ಮಾಹಿತಿ ಪಡೆಯೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹಾಗೆ ಒಂದು ಪ್ಲಾಟ್ಫಾರ್ಮ್ ಟಿಕೆಟ್ ಎಲ್ಲ ತೆಗೆದು ಸೀಟ್ ಎಂಟ್ರಿ ಆಗಿದೆ ಈಗ ಪ್ಲಾಟ್ಫಾರ್ಮಿಗೆ. ನೋಡ್ಬೇಕೀಗ ನಾನು ಬಂದಿರುವಂತ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು 2ನೇ ಪ್ಲಾಟ್ಫಾರ್ಮ್ ಇದು. ನೋಡಿ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀನಿ, 2ನೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀನಿ, ಕೊಲ್ಲಾಪುರ್. ಕಲಬುರಗಿ ಈ ಭಾಗಕ್ಕೆಲ್ಲ ಇಲ್ಲಿಂದ ಟ್ರೈನ್ ಇದೆ. ಮತ್ತೆ ನಮಗೆ ನಾವು ಹೋಗುವಂತ ಜಾಗಕ್ಕೆ ಹೋಗ್ಬೇಕಾದ್ರೆ ಬೆಳಗಾಂ ಹೋಗ್ಬೇಕು, ಮೈಸೂರಿಗೆ ಹೋಗೋದಾದ್ರೆ. ಇಲ್ಲ ನಾವು ಸೊಲ್ಲಾಪುರ ಹೋಗ್ಬೇಕು, ಸೊಲ್ಲಾಪುರದಿಂದ ಟ್ರೈನ್ ಇದೆ, ಬೆಂಗಳೂರು ಕಡೆಗೆ ಮೈಸೂರಿಗೆಲ್ಲ ಹೋಗುವಂತ ಟ್ರೈನ್ ಇದೆ. ಆದ್ರೆ ಸೊಲ್ಲಾಪುರ ಹೋಗ್ಬೇಕಂದ್ರೆ ಅದೇ ಇಲ್ಲಿಂದ ಸಾಧಾರಣ ನಮಗೆ 230 ಕಿಲೋಮೀಟರ್ಸ್ ಬರುತ್ತೆ ನಮಗೆ ಇಲ್ಲಿಂದ ಕೊಲ್ಲಾಪುರದಿಂದ. ಪಂಡ್ರಾಪುರ ಹೋಗುವಂತ ದಾರಿಯಲ್ಲ, ಪಂಡ್ರಾಪುರದಿಂದ ಒಂದು 45 ಕಿಲೋಮೀಟರ್ಸ್ ಏನೋ ಇದೆ, 50 ಕಿಲೋಮೀಟರ್ಸ್ ಏನೋ ಇದೆ ಪಂಡ್ರಾಪುರದಿಂದ. ಈಗ ಈ ಒಂದು ಇಲ್ಲಿಯ ಒಂದು ಕೊಲ್ಲಾಪುರದ ಒಂದು ಏನು ಇವತ್ತಿನ ರಂಕಲ್ ಲಕ್ಕೆ ಮತ್ತೆ ಸ್ವೀಟಿನ ಒಂದು ಮಾಹಿತಿ ಹಾಗೂ ಒಂದು ಸಿಟಿಯ ಒಂದು ರೌಂಡಿಂಗ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನೆಲ್ ಅನ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮ್ ಇಂದ ಫಾಲೋ ಮಾಡ್ಕೊಳ್ಳಿ. ನಾನು ಮುಂದಿನ ಒಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.